ಹಾಯ್ ಎಲ್ಲ ಹೇಗಿದ್ದೀರಾ? ಭಾಳ ದಿವಸ ಆಯಿತು ವಿಡಿಯೋ ಮಾಡಿ. ಓಕೆ, ಆ್ಯಕ್ಚುಲಿ ಇವತ್ತು ಶಿವರಾತ್ರಿ, ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಜರ್ನಿ ಆಫ್ ಕೃಷ್ಣ ವ್ಲಾಗ್ಸ್. ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಮನೇಲಿ ಸ್ವಲ್ಪ ವಿಶೇಷವಾಗಿ ಪೂಜೆ ಮಾಡಿದ್ವಿ. ಹಾಗೆ ಅಕ್ಕನೂ ನೇತ್ರನು ಇವತ್ತು ಮನೆಗೆ ಬಂದಿದ್ರು. ಶಿವರಾತ್ರಿ ಹಬ್ಬ ಇರೋದ್ರಿಂದ ಇವತ್ತು ಮನೆಯಲ್ಲಿ ಸ್ವಲ್ಪ ನಮ್ಮ ಕಡೆ ಅಂದರೆ ಇದು ಟಮಟ ಅಂತಾರೆ ಹಾಸನ ಕಡೆ, ಇಲ್ಲಿ ಬೆಂಗಳೂರಲ್ಲಿ ತಂಬಿಟ್ಟು ಅಂತಾರೆ. ಸೊ ತಂಬಿಟ್ಟು ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಅಕ್ಕ ಬಂದಿದ್ದರು, ನಮ್ಮ ತಂಗಿ ಸಿಸ್ಟರ್ ನೇತ್ರನೂ ಬಂದಿದ್ದರು. ಸೊ ಇದು ಹೇಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಮುಂದುವರಿಸ್ತಾರೆ. ಸೊ ವೆಲ್ಕಮ್ ಟು ಜರ್ನಿ ಆಫ್ ಕೃಷ್ಣ ವ್ಲಾಗ್ಸ್. ನೇತ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಪ್ರಿಪ್ರೇಷನು? ಸೊ ಹೇಗೆ ಮಾಡೋದು ಅಂತ ಸೊ ನೀನು ಎಲ್ಲ ಡೀಟೇಲ್ಸ್ ಆಗಿ ಹೇಳು. ಇದು ಆಕ್ಚುಲಿ ಅಕ್ಕಿನ ಹುರಿದ್ಬಿಟ್ಟು ಸ್ವಲ್ಪ ಬ್ರೌನ್ ಲೈಕ್ ರೆಡ್ ಕಲರ್ ಬರೋವರೆಗೂ ಹುರಿದು ಕಡಲೆನ ಮಿಕ್ಸ್ ಮಾಡಿ ಪೌಡರ್ ಮಾಡಿರೋದು. ಇದು ಮಿಲ್ ಮಾಡಿಸ್ಕೊಂಡು ಬಂದಿರೋದು. ಇದು ಬಂದು ಕೊಬ್ಬರಿನ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರೋದು. ಇದು ಕಡಲೆ ಬೀಜನ ಆಕ್ಚುಲಿ ಎಲ್ಲ ಕಡಲೆ ಬೀಜನ ಸ್ವಲ್ಪ ಲೈಟಾಗಿ ದಪ್ಪ ಪೀಸ್ ಇರೋಂಗೆ ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ಬೇಕು, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಕಡಲೆಪಪ್ಪು ಅಷ್ಟೇ ಮಿಕ್ಸಿ ಮಾಡಿ ಇಟ್ಕೊಂಡಿರೋದು. ಇದು ಎಳ್ಳನ್ನ ಹುರಿದ್ಬಿಟ್ಟು ಲೈಟಾಗಿ ಹುರಿದ್ಬಿಟ್ಟು ಇಟ್ಕೊಂಡಿರೋದು. ಸೊ ಈಗ ಒಂದು ದೊಡ್ಡ ಬೇಸನ್ಗೆ ಎಲ್ಲ ಮಿಕ್ಸ್ ಮಾಡೋದು. ಈಗ ನಮ್ಮ ಅಕ್ಕ ಮಾಡ್ತಾರೆ ಮಿಕ್ಸ್. ಸೊ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಮಿಕ್ಸಿಂಗ್ ಪ್ರೊಸೆಸ್ ಮಾಡೋದು. ಇದು ಭಾಳ ಚೆನ್ನಾಗಿರುತ್ತೆ, ತಿನ್ನೋಕೆ ಟೇಸ್ಟ್ ಇರುತ್ತೆ. ಎಳ್ಳು ಮತ್ತೆ ಹಿಟ್ಟಿಗೆ ಕಾಂಬಿನೇಷನ್ ಮಿಕ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಹುರ್ಗಡ್ಲೆನ ಹಾಕ್ತಾ ಇದ್ದಾರೆ, ಹುರ್ಗಡ್ಲೆ ಪೌಡರು. ಆಮೇಲೆ ಕಡಲೆ ಬೀಜ ಪೌಡರ್ನ ಹಾಕ್ತಾ ಇದ್ದಾರೆ ನಿಧಾನ. ಆಮೇಲೆ ಕಡಲೆ ಬೀಜ ಪೌಡರ್ನ ಹಾಕ್ತಿದ್ದಾರೆ. ಆಮೇಲೆ ಕೊಬ್ಬರಿನ ಹಾಕ್ಬಿಟ್ಟು ಅದು ಫುಲ್ ಕ್ಲಿಯರ್ ಆಗಿ ಮಿಕ್ಸ್ ಮಾಡಬೇಕು. ಕೆಳಗಡೆಯಿಂದ ಮಿಕ್ಸ್ ಮಾಡಿದ್ರೇನೆ ಅದು ಎಲ್ಲ ಕರೆಕ್ಟ್ ಕ್ವಾಂಟಿಟಿಲಿ ಮಿಕ್ಸ್ ಆಗುತ್ತೆ. ಸೊ ಮಿಕ್ಸಿಂಗ್ ಚೆನ್ನಾಗಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂದ್ರೆ ನೀವು ಮಿಕ್ಸಿಂಗ್ ಮಾಡ್ಬೇಕಾದ್ರೆ ಕ್ವಾಂಟಿಟಿನ ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲಿ ಕಡಲೆ ಬೀಜನ ನೀವು ಜಾಸ್ತಿ ಹಾಕೋದ್ರಿಂದ ಕಡಲೆ ಅದಕ್ಕೇನ್ ಮಿಕ್ಸಿಂಗ್ ಏನಿರುತ್ತೆ ಅದು ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಜಾಸ್ತಿ ಚೆನ್ನಾಗಿ ಬರುತ್ತೆ ಟೇಸ್ಟ್. ನೀವು ಬರೀ ಅಕ್ಕಿ ಕಡಲೆನ ಹಿಟ್ಟನ್ನ ಜಾಸ್ತಿ ಹಾಕಿದ್ರೆ ತಿನ್ನೋವಾಗ ಟೇಸ್ಟ್ ಸಿಗಲ್ಲ, ನಿಮಗೆ ಫ್ಲೇವರ್ ಸಿಗಲ್ಲ, ಟೊಮಟೊದ ಫ್ಲೇವರ್. ಅಂದ್ರೆ ಇದು ಅಕ್ಕಿನ ಆಲ್ರೆಡಿ ಹುರಿದು ಮಿಷಿನಲ್ಲಿ ಮಿಲ್ ಮಾಡಿಸ್ಕೊಂಡ್ಬರ್ಬೇಕು. ಹಸಿ ಹಿಟ್ಟಲ್ಲಿ ಆಗಲ್ಲ. ಇದು ಹುರಿದು ಬಿಟ್ಟು ಮಿಲ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಟೊಮಟೊನು ಗಟ್ಟಿ ಆಗುತ್ತೆ. ಆ್ಯಕ್ಚುಲಿ ಬೆಂಗಳೂರು ಕಡೆ ಇದನ್ನೆಲ್ಲ ತಂಬಿಟ್ಟು ಅಂತಾರೆ, ನಮ್ಮ ಹಾಸನ ಸೈಡಲ್ಲಿ ಇದನ್ನ ಟಮಟ ಅಂತಾರೆ. ನಮ್ಮ ಕಡೆ ಇನ್ನೊಂದು ಬರುತ್ತೆ ಮಾರಿ ಹಬ್ಬ ಅಂತ, ಆ ಟೈಮಲ್ಲಿ ಇದನ್ನು ಭಾಳ ಮಾಡ್ತಾರೆ. ಸೊ ಈಗೆಲ್ಲ ಶಿವರಾತ್ರಿಗೆ ಜಾಸ್ತಿ ಮಾಡೋದಿದು. ಹಿಟ್ಟು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇದಕ್ಕೆ ಪಾಕ ಮಾಡಬೇಕಾಗುತ್ತೆ, ಬೆಲ್ಲ ಹಾಕ್ಬಿಟ್ಟು. ಸೊ ಬೆಲ್ಲ ಹಾಕ್ಬಿಟ್ಟು ಒಂದು ಕಡೆ ಪಾಕ ಮಾಡ್ತಾ ಇದ್ದಾರೆ. ಈ ಪಾಕ ಸೊ ಆ್ಯಕ್ಚುಲಿ ಪಾಕ ಬಂದಿದೆ. ಈಗ ಪಾಕದಲ್ಲಿ ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡಬೇಕು. ಬಿಸಿ ಇದ್ದಾಗಲೇ ಈ ಥರ ಉಂಡೆ. ಆ್ಯಕ್ಚುಲಿ ಸೈಜ್ ನಿಮಗೆ ಯಾವ ಸೈಜ್ ಬೇಕು, ಇಲ್ಲ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಅಂತ ನೋಡ್ಕೊಂಡು ಆ ಸೈಜ್ ಮಾಡಿದ್ರೆ ಆ ಮಿಕ್ಸಿಂಗ್ ಎಲ್ಲ ಕರೆಕ್ಟಾಗಿ ಆಗಿತ್ತು ಅಂದರೆ ಚೆನ್ನಾಗಿ ಬರುತ್ತೆ. ಇದು ತಣ್ಣಗಾದ್ಮೇಲೆ ಭಾಳ ಗಟ್ಟಿ ಆಗುತ್ತೆ, ತಿನ್ನೋಕ್ಕೂ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಪಾಕ ಬಂದು ತಣ್ಣಗಾದರೆ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ಪಾಕ ತಣ್ಣಗಾದ್ಮೇಲೆ ಭಾಳ ಕಷ್ಟ ಇರುತ್ತೆ. ಟಮಟ ಕಟ್ತಾ ಇದ್ದಾರೆ. ಈ ಕಡೆ ಅನ್ವಿಕಾ ಬರೀ ಟಿ ವಿ ನೋಡೋ ಇದರಲ್ಲೇ ಬ್ಯುಸಿಯಾಗಿದ್ದಾಳೆ. ಅನ್ವಿಕಾ ಹಾಯ್. ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು. ವಿಷ್ಣು ಸ್ವಲ್ಪ ಮೊಬೈಲಲ್ಲಿ ಬ್ಯುಸಿಯಾಗಿದ್ದಾನೆ. ಹ್ಯಾಪಿ ಶಿವರಾತ್ರಿ. ಅನ್ವಿಕಾ ಶಾರ್ಟ್ಸ್ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಉಳಿದಿರೋದಕ್ಕೂ ಎಲ್ಲ ಕಲಿಸ್ಕೋತಾ ಇದ್ದೇವೆ. ಏಯ್ ಬಿಡು, ಬರೀ ಕಿತಾಪತಿ ಮಾಡಕ್ ಬರ್ತೀಯ? ಆಯ್ತು, ನಾನಲ್ಲ ನೀನು ಕಿತಾಪತಿ. ಓಹೋ, ಗಿಲ್ಲಿ
ಡೈಲಾಗ್ ಕುಡಿತಾ ಇದೀಯಾ? ಹೋಗು ಮುಟ್ಬೇಡ ಅಲ್ಲೇ, ಡಿಸ್ಟರ್ಬ್ ಮಾಡಬಾರ್ದು. ಕಾಸಿ ಕಾಸಿ ಇದೇ ಥರ ಎಲ್ಲ ಫಿನಿಶ್ ಮಾಡಬೇಕು. ಫೈನಲಿ ಆಗ್ತಾ ಇದೆ ಎಲ್ಲ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ. ಆ್ಯಕ್ಚುಲಿ ಫೈನಲ್ ಆಗಿ ಎಲ್ಲ ಕಂಪ್ಲೀಟ್ ಆಗಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ತಿನ್ನೋಕ್ಕೂ ಒಳ್ಳೆ ಟೇಸ್ಟ್ ಇರುತ್ತೆ ಟೊಮಟ. ಆ್ಯಕ್ಚುಲಿ ಏನಂದರೆ ಇದು ಬಂದು ರಾಜಮುಡಿ ಅಕ್ಕಿಲಿ ಮಾಡೋದು ನಮ್ಮ ಕಡೆ. ನಾರ್ಮಲ್ ಅಕ್ಕಿಗಿಂತ ರಾಜಮುಡಿ ಅಕ್ಕಿ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಹಾಗೆ ಸ್ವಲ್ಪ ಬಜ್ಜಿನೂ ನಡೀತಾ ಇದೆ. ಬಜ್ಜಿ ಮಾಡ್ತಾ ಇದ್ದಾರೆ, ಮೆಣಸಿನ್ಕಾಯಿ ಬಜ್ಜಿ. ಇದು ನಮ್ಮ ಕಡೆ ಮಾಮೂಲಿ ಈ ಕಡಲೆಕಾಳು ಉಸ್ಲಿ ಅಂತ ಹೇಳ್ಬಿಟ್ಟು ಕಾಳನ್ನ ಬೇಯಿಸಿ ಎಲ್ಲ ಥರದ ಮಿಕ್ಸ್ ಕಾಳು ಬೇಯಿಸಿ ಉಸ್ಲಿ ಮಾಡ್ತಾರೆ. ಅದು ಶಿವರಾತ್ರಿಯಲ್ಲಿ ವಿಶೇಷ, ಚೆನ್ನಾಗಿರುತ್ತೆ. ಅದು ಮೇಲೆ ಆರಿಸ್ಬೇಕು ಬಾ, ಆರಲ್ಲ ಅದು. ಆ್ಯಕ್ಚುಲಿ ಅನ್ವಿಕಾ ಅವ್ರ ಅತ್ತೆ ಜೊತೆ ಹೋಗಿ ಒಂದು ಗಾಳಿಪಟ ತಗೊಬಂದಿದ್ಲು ಆರಿಸ್ಬೇಕು ಅಂತ. ಸೊ ಗಾಳಿ ಅಷ್ಟು ಇಲ್ದಿರೋದ್ರಿಂದ ಬೇಡ ಅಂತ ಹೇಳ್ತಾ ಇದ್ರು. ಥ್ಯಾಂಕ್ ಯು, ವಿಶ್ ಯು ದ ಸೇಮ್ ಅಮ್ಮು. ಸೇಮ್ ಟು ಯು ಅನ್ಬೇಕು, ಸೇಮ್ ಟು ಯು ಅನ್ಬೇಕು. ಏನೋ ಸೇಮ್ ಟು ಯು, ವಿಶ್ ದ ಸೇಮ್ ಅನ್ಬೇಕು ಪಾಪ. ಅಮ್ಮ ಪೂಜಾ, ಟಮಟ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಅಕ್ಕ ತುಂಬಾ ಚೆನ್ನಾಗಿ ಬಂದಿದೆ ಟಮಟ. ಇದಾದ್ಮೇಲೆ ರಾತ್ರಿ ಆಗಿತ್ತು. ಅನ್ವಿಕಾ ನಾನು ಇಬ್ರು ಜಾಲಹಳ್ಳಿ ವಿಲೇಜ್ ಅಲ್ಲಿ ಇರುವಂತಹ ಗ್ರಾಮ ದೇವತೆ ಮುತ್ಯಾಲಮ್ಮ ದೇವಸ್ಥಾನದಲ್ಲಿ ಇರುವಂತಹ ರಾಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು ಈಶ್ವರ ದರ್ಶನ ಮಾಡಬೇಕು ಅಂತ ಬಂದಿದ್ವಿ. ದೇವಸ್ಥಾನದಲ್ಲಿ ತುಂಬಾ ಅಲಂಕಾರ ಚೆನ್ನಾಗಿತ್ತು. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಅನ್ವಿಕಾ ನಾವು ಬಂದಿದ್ದು JP ಪಾರ್ಕ್ ಗ್ರೌಂಡಲ್ಲಿ. ಇಲ್ಲಿ MLA ಮುನಿರತ್ನ ಅವರು ಒಂದು ಜಾಗರಣೆ ಕಾರ್ಯಕ್ರಮನ ಆಯೋಜಿಸಿದ್ರು. ಕಾರ್ಯಕ್ರಮ ನಡೀತಾ ಇತ್ತು. ಆ್ಯಕ್ಚುಲಿ ಏನಂದರೆ ಇವತ್ತು ವಿಶೇಷ, ಅಲ್ಲಿ ಗಿಲ್ಲಿ ಅವರು ಬಂದಿದ್ದರು. ಗಿಲ್ಲಿ ಬಂದಿರೋದ್ರಿಂದ ಜನಸಾಗರ ಸ್ವಲ್ಪ ಜಾಸ್ತಿನೇ ಇತ್ತು. ಶಿವನ ಮೂರ್ತಿನೂ ಪ್ರತಿಷ್ಠಾಪನೆ ಮಾಡಿ ಚೆನ್ನಾಗಿ ವರ್ಷನೂ ನಡೆಸ್ತಾರೆ. ಆ್ಯಕ್ಚುಲಿ ಗಿಲ್ಲಿ ಅವರು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾ ಇದ್ರು. ಜನ ಜಾಸ್ತಿ ಇರೋದ್ರಿಂದ ಜಾಸ್ತಿ ಏನೂ ನೋಡೋಕ್ಕಾಗಲಿಲ್ಲ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.